ಹಲೋ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನನ್ನ ಒಂದು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಿಫನಿಗೆ ನಾನು ಇಡ್ಲಿ ಮಾಡಿದ್ದೆ. ಹಾಗೆ ನಾನು ಇಡ್ಲಿ ಹಿಟ್ಟನ್ನ ಸಿಂಪಲ್ಲಾಗಿ ಯಾವ ಥರ ಮಾಡಬೇಕು ಅಂತ ಜಲ್ದಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಇಡ್ಲಿ ಸಾಂಬಾರನ್ನ ಸಿಂಪಲ್ಲಾಗಿ ಯಾವ ಥರ ಮಾಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ. ಈಗ ಸಿಂಪಲ್ಲಾಗಿ ಸಾಸಿವೆ ಜೀರಿಗೆ ಒಗ್ಗರಣೆ ಬೆಳ್ಳುಳ್ಳಿ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಒಗ್ಗರಣೆಲೆ ಹಾಕೋತೀವಿ. ಆಮೇಲೆ ಹುಣಸೆ ರಸನ ನಾನು ಒಗ್ಗರಣೆಲೆ ಹಾಕೊಂಡ್ಬಿಟ್ಟೆ. ನೆಕ್ಸ್ಟ್ ಬಂದು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ನಾವು ಮಸಾಲ ಪೌಡರ್ಗಳನ್ನ ಒಗ್ಗರಣೆಲೆ ಹಾಕೋದ್ರಿಂದ ಸ್ವಲ್ಪ ಅದು ಫ್ರೈ ಆಗೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಕ್ಕೆ ನಾನು ಬೇಯಿಸಿಟ್ಟಿರ್ತಕ್ಕಂಥ ಬೇಳೆ ತೊಗರಿಬೇಳೆ ಆಮೇಲೆ ಎಲ್ಲ ವೆಜಿಟೇಬಲ್ಸ್ನ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರ್ ಪೌಡ್ರಲ್ಲಿ ಸ್ವಲ್ಪ ಖಾರ ಇರೋದ್ರಿಂದ ಮೇಲೆ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿಕೊಂಡು ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ನಾನು ಸೈಡಲ್ಲಿ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ ಮಾಡ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಪುಟಾಣಿ ಶೇಂಗಾ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲನೂ ಹಾಕಿ ಜೀರಿಗೆನೂ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಟೇಸ್ಟಿಯಾದಂಥ ಚಟ್ನಿ ರೆಡಿ ಆಗಿಬಿಡುತ್ತೆ. ನಾನು ಮಾಡಿರ್ತಕ್ಕಂಥ ವಡೆ ಬ್ಯಾಟರ್ ಇದೆಯಲ್ಲ ಸ್ವಲ್ಪ ನೀರು ಚೂರು ಜಾಸ್ತಿ ಆಗಿಬಿಟ್ಟಿತ್ತು. ಅದ್ರ ಸಲುವಾಗಿ ಏನೇನೋ ಜುಗಾಡು ಮಾಡಿ ಅದನ್ನು ನಾನು ವಡೆ ಮಾಡ್ತಾಯಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ವಡೆ. ಸ್ವಲ್ಪ ನೀರಿನ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಅದನ್ನು ಶೇಪ್ ಕೊಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಿಟ್ಟರೆ ಮತ್ತೇನು ಪ್ರಾಬ್ಲಮ್ ಆಗಿರಲಿಲ್ಲ. ಇವತ್ತು ನಮ್ಮ ಪಾಟಲ್ಲಿ ಪಿಂಕ್ ಕಲರ್ ಫ್ಲವರ್ ಆಗಿತ್ತು. ನಿಮಗೆ ನೆನಪಿದ್ರೂ ಇರ್ಬೋದು, ಇದನ್ನು ನಾವು ಸಣ್ಣವರಿದ್ದಾಗ ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿ ನಮ್ಮ ಲಿಪ್ಸಿಗೆ ಅಪ್ಲೈ ಮಾಡ್ಕೋತಿದ್ವಿ. ಅಂದರೆ ಅದು ಪಿಂಕ್ ಕಲರ್ ಆಗುತ್ತಲ್ವ ಕಲರ್, ಅದ್ರ ಸಲುವಾಗಿ ಅದನ್ನು ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಕುಂತು. ಅದ್ರ ಸಲುವಾಗಿ ಅವಳು ನನಗೂ ಹಚ್ಚು ಆ ಥರ ಎಲ್ಲ ಹೇಳ್ತಾ ಇದ್ಲು. ಸೊ ನಾನು ಅವಳಿಗೆ ಅದನ್ನು ಶೇರ್ ಮಾಡಬೇಕು ತೋರಿಸೋಣ ಅಂತೇಳಿ. ಮಜಾ ಅಲ್ವಾ ಸಣ್ಣ ಮಕ್ಕಳಿಗೆ ಈ ಥರ ಎಲ್ಲ ತೋರಿಸೋದು ಅಂತ. ಅವಳು ಫುಲ್ ಖುಷಿಯಾಗ್ಬಿಟ್ಟಿದ್ಲು, ನಮ್ಮಮ್ಮ ಏನೋ ನಂಗೆ ಹೊಸದು ಮಾಡ್ತಾ ಇದ್ದಾಳೆ ಅಂಥೇಳಿ. ನೀವು ಯಾರಾದರೂ ಇದೇ ಥರ ಮಾಡ್ತಿದ್ರಿ ಅಂತಂದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನನಗೊಂದು ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ. ಇದೇ ಥರ ಎಂಟರ್ಟೈನಿಂಗ್ ವಿಡಿಯೋಸ್ ಸಲುವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.